ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಾಫ್ಟಾಗಿ ನಡೀತಿತ್ತು. ಕಳೆದ ಬಾರ ವಿಧಾನಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಮತಗಳಿಂದ ಸೋಲ್ತಾರೆ. ಈ ಬಾರಿ ಮುಂದಿನ ಚುನಾವಣೆ ಯಾವ ರೀತಿ ಇರುತ್ತೆ ಮತ್ತು ಗೆಲುವಿನ ಗುಟ್ಟೇನು? ಮುಂದಿನ ಚುನಾವಣೆಯೂ ತುಂಬ ಪ್ರೆಜರಾಗಿ ನಡೆಯುತ್ತೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗುವಂಥ ಗೋಪಾಲಸ್ವಾಮಿ ಅವರಿಗೆ ಹೆಚ್ಚಿನ ಮತ ಲೀಡ್ ಕೊಟ್ಟು ನಾವು ಹೆಚ್ಚಿನ ಮತದಿಂದ ಅವ್ರನ್ನ ಗೆಲ್ಲಿಸ್ತೀವಿ. ಹಾಗೆ ಅವರು ತುಂಬ ನಮ್ಮ ತಾಲೂಕಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಮ್ಮನ್ನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ್ದಾರೆ. KDP ಸದಸ್ಯರು ಮಹೇಶ್ ಅವರು ಇದ್ದಾರೆ, ನಮ್ಮ ನಾಮಿನಿ ಸದಸ್ಯರ ಪಾಪಣಿ ಬಾಬು ಅವರಿದ್ದಾರೆ, ಪ್ರೇಮ್ ಇದ್ದಾರೆ, ನಮ್ಮ ರೋಹಿತ್ ಅವರು ಇದ್ದಾರೆ, ನಗರ ಯೋಜನಾ ಡೈರೆಕ್ಟ್ರ್ ಅವರು, ಕೆಲವೆಲ್ಲ ಡೈರೆಕ್ಟ್ರುಗಳೆಲ್ಲ ಇದ್ದಾರೆ. ಹಾಗಾಗಿ ಅವ್ರು ತುಂಬ ಕೆಲಸ ಮಾಡೋದ್ರಿಂದ ನಾವು ಕನಿಷ್ಠ ಅಂದರೆ ಒಂದು 25,000 ಮೇಲೆ ನಾವು ಲೀಡರ್ ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ. ನೆಕ್ಸ್ಟ್ ಗೆದ್ದೇ ಗೆಲ್ತಾರೆ, ಅದರಲ್ಲಿ ಎರಡು ಅನುಮಾನನೇ ಇಲ್ಲ. ಒಂದೆಲ್ಲ ಸಹಕಾರ ಮಾಡ್ತಾರೆ. ಹಾಗೆ ರಾಜ್ಯದಲ್ಲಿ ಒಂದು 140 ಸೀಟ್ ಗಂಟ ನಾವು ಗೆಲ್ಲೋ ಚಾನ್ಸ್ ಇದೆ ಕಾಂಗ್ರೆಸ್ಸು. ನೆಕ್ಸ್ಟ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಹಾಗೆ 5 ಗ್ಯಾರಂಟಿ ಇದ್ದಾವೆ ನಮಗೆ. ಕಾಂಗ್ರೆಸ್ ಪಕ್ಷದ ಭಾಳ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈಗ ಪಕ್ಷ ಸಂಘಟನೆ ಹೆಂಗಿದೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ? ತುಂಬ ಚೆನ್ನಾಗಿದೆ. ನಮ್ಮ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟು, ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಲೀಡರ್ಸ್ ಆಗಲಿ ಎಲ್ಲ ಒಗ್ಗಟ್ಟು ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮಲ್ಲಿ ಅವರು ಇವರು ಭೇದ ಏನಿಲ್ಲ. ಎಲ್ಲ ನಾವು ಒಗ್ಗಟ್ಟಾಗಿ ನಾವು ಗೋಪಾಲಸ್ವಾಮಿನ ಗೆಲ್ಲಿಸಬೇಕು ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಮುಂದೆ ಅದೇ ತೀರ್ಮಾನದಂತೆ ಎಲ್ಲ ನಡ್ಕೋತೀವಿ. ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ.